ಜಮ್ಮು ಕಾಶ್ಮೀರದ ಘಟನಾ ಸ್ಥಳಕ್ಕೆ ಎನ್ಐಎ ತಂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿರುವಂತಹ ನ್ಯಾಷನಲ್ ಹೈವೇ 44 ಸಾಗುವಂತಹ ಅವಂತಿಪುರ ಇಲ್ಲಿ ಆಗಿರುವಂತಹ ದಾಳಿ. ಇಲ್ಲಿ ಇದೀಗ ಎನ್ಐಎ ಅಧಿಕಾರಿಗಳ ತಂಡ ತನಿಖಾಧಿಕಾರಿಗಳು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಎನ್ಐಎ ಅಧಿಕಾರಿಗಳು ಭಯೋತ್ಪಾದಕರು ಎಲ್ಲಿಂದ ಬಂದ್ರು ಅನ್ನೋದೊಂದು ವಿಚಾರ. ಆದರೆ ದಾಳಿ ನಡೆದ ಸ್ಥಳ ಎಲ್ಲಿಂದ ಬಂದ್ರು, ಅಷ್ಟೊಂದು ಸೆಕ್ಯೂರಿಟಿ ಇರುವ ಹೈವೇಗೆ 350 kgಯಷ್ಟು ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಇದ್ದಂತಹ ಬಾಂಬ್ ಇದ್ದಂತಹ ಸ್ಕಾರ್ಪಿಯೋ ಬಂದು ನಿಂತಿದ್ದು ಹೇಗೆ, ಅಲ್ಲಿಗೆ ಹೆಂಗೆ ತಗೊಂಬಂದ್ರು, ಅದನ್ನ ಯಾವ ಭಾಗದಿಂದ ಅದನ್ನ ಎಂಟರ್ ಮಾಡಿಸಿದ್ರು ರಸ್ತೆಗೆ, ಜೊತೆಗೆ ಬಳಸಿರುವಂತಹ ಸ್ಫೋಟಕ ಎಲ್ಲಿಂದ ಪ್ರಕ್ಯೂರ್ ಮಾಡಿದ್ರು ಅಂತ 350 kgಯಷ್ಟು ಸ್ಫೋಟಕಗಳನ್ನ ಭಾರತದಲ್ಲಿ ಭಯೋತ್ಪಾದಕರು ಅದನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋಂಥ ಮಾತದು ಇಂಪಾಸಿಬಲ್. ಯಾಕಂದ್ರೆ 1-2 kg IEDಗೆನೆ ಅಂದ್ರೆ ಇಂಪ್ರೂವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಏನ್ ಹೇಳ್ತಾರೆ, ಸುಧಾರಿತ ಸ್ಫೋಟಕ ಸಾಧನ, 1-2 kg ಸಾಮಗ್ರಿಗೆನೆ ಒಂದು ಬಸ್ಸನ್ನ ಉಡಾಯಿಸುವಷ್ಟು ಶಕ್ತಿ ಇರುತ್ತೆ. ಅಂಥದ್ರಲ್ಲಿ 350 kg IED ಸಿಕ್ಕಿದೆ ಅಂತ ಹೇಳಿದ್ರೆ ಭಯೋತ್ಪಾದಕರ ಕೈಗೆ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಆ ಆಂಗಲ್ನಲ್ಲೂ ಕೂಡ ರಾಷ್ಟ್ರೀಯ ತನಿಖಾ ದಳ ಪತ್ತೆ ಹಚ್ಚಬೇಕಾಗುತ್ತೆ. ಇದರ ಜಾಡಿ ಹಿಡ್ಕೊಂಡು ಹೋದ್ರೆ ಸಾಕು, ನೇರವಾಗಿ ಇದರ ಬೇರು ಪಾಕಿಸ್ತಾನದ ಕಡೆ ಹೋಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಯಾಕಂದ್ರೆ 350 kgಯಷ್ಟು ಸ್ಫೋಟಕ ಸಾಧನಗಳು ಪಾಕಿಸ್ತಾನದಿಂದ ಬಿಟ್ಟರೆ ಬೇರೆ ಎಲ್ಲಿಂದಲೂ ಕೂಡ ಬರಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಆ ಸ್ಫೋಟಕ ಸಾಧನಗಳಲ್ಲಿ ಬಳಸಿರುವಂಥ ಕೆಮಿಕಲ್ ಕಾಂಪೋಸಿಷನ್ ಏನು, ಅದು ಎಲ್ಲಿಂದ ಬಂತು ಎಲ್ಲವನ್ನ ಕೂಡ ತನಿಖೆ ನಡೆಸ್ತಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು. ಘಟನಾ ಸ್ಥಳದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಅಂಶಗಳನ್ನ ಒಂದೊಂದನ್ನೇ ಅವರು ಸೇಫ್ ಆಗಿ ಅದನ್ನ ಪಿಕ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಎಲ್ಲವನ್ನ ಕೂಡ ಫೊರೆನ್ಸಿಕ್ ಪರೀಕ್ಷೆ ನಡೆಸಲಾಗುತ್ತೆ. ಈ ನಡುವೆ ನಾವಿಲ್ಲಿ ಲಾಯರ್ಗಳ ಪ್ರತಿಭಟನೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನದ ಪ್ರತಿಕೃತಿಗೆ ಬೆಂಕಿಯನ್ನು ಹಚ್ಚಿ ತುಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಕೀಲರು. ಸಮಾಜದ ಎಲ್ಲ ವರ್ಗಗಳಿಂದಲೂ ಕೂಡ ನಮ್ಮ ವೀರ ಯೋಧರು, ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು ಏನು 37 ಜನ ಪ್ರಾಣವನ್ನು ಕಳ್ಕೊಂಡ್ರು, ಇದಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗೆ ಪ್ರತಿದಿನ ನಮ್ಮ ಯೋಧರು ಸಾಯ್ತಾ ಇದ್ರೆ ಏನ್ ಕತೆ, ಈ ದರಿದ್ರಗಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅನ್ನುವಂಥ ಆಕ್ರೋಶ ಪ್ರತಿಯೊಬ್ಬರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಗನ್ ಕೊಟ್ಟರೆ ಹೋಗಿ ಶೂಟ್ ಮಾಡಿ ಬರೋಣ ಅನ್ನುವಷ್ಟು ಆಕ್ರೋಶ ನಮ್ಮ ಜನರಲ್ಲಿ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಜನರು ಕೂಡ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಮಾಧ್ಯಮಗಳು. ಜನರು ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು, ಪ್ರತೀಕಾರ ಮರುದಿವಸ ಮಾಡೋಕ್ಕೆ ಅದೇನು ಲೋಕಲ್ ಫೈಟ್ ಅಲ್ಲ, ಅದು ಅಂತಾರಾಷ್ಟ್ರೀಯ ಸಂಬಂಧಗಳು ಇನ್ವಾಲ್ವ್ ಆಗಿರುವಂತಹ ಒಂದು ವಿಚಾರ. ಪಾಕಿಸ್ತಾನ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ಲ ದೇಶಕ್ಕೆ. ಈ ಪಾಕಿಸ್ತಾನ ಅನ್ನುವಂಥದ್ದು, ಪಾಕಿಸ್ತಾನ ನಮ್ಮ ದೇಶಕ್ಕೆ ದೊಡ್ಡ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಅಣ್ವಸ್ತ್ರ ಬೇರೆ ಅವ್ರ ಹತ್ರ ಇದೆ. ಈಗ ನಾವು ಬೇರೆ ಬೇರೆ ದೇಶಗಳ ಎಕ್ಸಾಂಪಲ್ ಕೊಡ್ತೀವಿ, ಈಗ ಇಸ್ರೇಲ್ ಎಕ್ಸಾಂಪಲ್ ಕೊಡ್ತೀವಿ, ಅಮೆರಿಕದ ಎಕ್ಸಾಂಪಲ್ ಕೊಡ್ತೀವಿ. ಅಮೆರಿಕ ನೋಡಿ ಯಾವ ರೀತಿಯಾಗಿ ಸೀದಾ ಹೋಗಿ ಅಫ್ಘಾನಿಸ್ತಾನದಲ್ಲಿ ಅಟ್ಯಾಕ್ ಮಾಡ್ತು, ಇದೆಲ್ಲ ನಾವು ಹೇಳ್ತೀವಿ. ಆದರೆ ನಮ್ಮ ಪಕ್ಕದಲ್ಲೇ ಇರುವಂಥ ದರಿದ್ರ ರಾಷ್ಟ್ರದ ಬಳಿ ಅಣ್ವಸ್ತ್ರವನ್ನು ಅನ್ನುವಂಥ ಒಂದು ಡೆಡ್ಲಿ ವೆಪನ್ ಇದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಪಾಕಿಸ್ತಾನವನ್ನ. ಜೊತೆಗೆ ಈಗ ತಕ್ಷಣಕ್ಕೇನು ಪ್ರತಿಕಾರ ಮಾಡಿಬಿಡೋಕ್ಕಾಗಲ್ಲ ಈಗ. ಯಾಕಂತ ಹೇಳಿದ್ರೆ ಪ್ರತಿಕಾರ ಮಾಡೋಕ್ಕೆ ಇವಾಗ ಮುಂದಾದರೆ ಗಡಿಯಲ್ಲಿ ಆಲ್ರೆಡಿ ಹೈ ಅಲರ್ಟಲ್ಲಿ ಇರ್ತಾರೆ ಅವರು. ಈಗ ಅಟ್ಯಾಕ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ ವಾಪಸ್ ಬಂದು ಬೀಳುತ್ತೆ ಅಂತೇಳಿ. ಹೀಗಾಗಿ ಅವರು ಕೂಡ ಹೈ ಅಲರ್ಟಲ್ಲಿ ಇರ್ತಾರೆ. ಏನೊಂದು 10-15 ದಿವಸ ಡೆಫಿನೆಟ್ಲಿ ಅವರು ಕೂಡ ತುಂಬ ಕೇರ್ಫುಲ್ ಆಗಿ ಅಲ್ಲಿ ಇರ್ತಾರೆ. ಹೀಗಾಗಿ ತುಂಬ ಯೋಚನೆ ಮಾಡಿ ಏನು ಮಾಡಬಹುದು ಅಂತ ಇಲ್ಲಿ ಪ್ಲಾನ್ ಮಾಡಬೇಕಾಗತ್ತೆ. ಮತ್ತೊಂದು ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಆಗಿತ್ತು. ಭಾರತ ಯಾವತ್ತೂ ಕೂಡ ಆ ರೀತಿಯಾಗಿ ನೇರ ನುಗ್ಗುಬಿಟ್ಟು ಧ್ವಂಸ ಮಾಡಿರಲಿಲ್ಲ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ. ಹೀಗಾಗಿ ಲಾಸ್ಟ್ ಟೈಮ್ ಮಾಡಿದಾಗ ಅಲ್ಲಿ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇತ್ತು ಪಾಕಿಸ್ತಾನಕ್ಕೆ, ಗೊತ್ತಾಗ್ಲಿಲ್ಲ ಅವರಿಗೆ, ಹಂಗೆ ಹೊಡೆದು ಬಂದರು ನಮ್ಮವರು. ಆದರೆ ಈಗ ಅಟ್ಯಾಕ್ ಆಗಿರೋದ್ರಿಂದ ಅವರು ಖಂಡಿತವಾಗ್ಲೂ ಕೂಡ ಅಲರ್ಟ್ ಆಗ್ತಾರೆ, ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಮುಂದಾಗ್ಬೋದು ಅಂತ. ಹೀಗಾಗಿ ಹೋಗೋದು ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಅದೇನೋ ಹುಡುಗಾಟ ಅಲ್ಲ, ಹೋಗಿ ಡಮಾರ್ ಅಂತ ಅನ್ಸಿ ಬರೋಕ್ಕಾಗಲ್ಲ. ಸರ್ಜಿಕಲ್ ಸ್ಟ್ರೈಕ್ಗಿಂತ ಮುಂಚೆ ಅಟ್ಲೀಸ್ಟ್ ಒಂದು 2 ವಾರದ ಪ್ಲಾನಿಂಗ್ ಬೇಕಾಗುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಟೀಮ್ ಹೋಗಿ ಬರೋಕ್ಕಿಂತ ಮುಂಚೆ ರೆಕಾನ್ ಟೀಮ್ ಹೋಗಿ ಬರಬೇಕಾಗುತ್ತೆ. ಆ ರೆಕಾನ್ ಟೀಮ್ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕಿಸಿ ದಾರಿಯನ್ನ, ಸರ್ಜಿಕಲ್ ಸ್ಟ್ರೈಕ್ ಟೀಮ್ ಹೋಗೋ ಟೀಮ್ಗೆ ದಾರಿಯನ್ನ ನೋಡಿ ಯಾವುದು ಸೇಫ್ ದಾರಿ, ಸೇಫೆಸ್ಟ್ ಮತ್ತು ಶಾರ್ಟೆಸ್ಟ್ ದಾರಿ ಯಾವುದು ಅಂತ ಹೇಳಿ ಡಿಸೈಡ್ ಮಾಡಬೇಕಾಗತ್ತೆ. ಪಾಕಿಸ್ತಾನದ ಸೇನೆ ಮತ್ತು ಭಯೋತ್ಪಾದಕರಿಗೆ ಗೊತ್ತಾಗಿದ್ದ ಹಾಗೆ ಡಿಟೆಕ್ಟ್ ಆಗದೆ ಇರೋ ಥರ ಅಲ್ಲಿಗೆ ಹೋಗೋಕ್ಕೆ ದಾರಿ ಯಾವುದು ಅಂತ ಹೇಳಿ ಈ ಟೀಮ್ ಫಸ್ಟು ದಾರಿಯನ್ನು ಹುಡ್ಕೊಳ್ಳುತ್ತೆ. ಜೊತೆಗೆ ಎಷ್ಟು ಕ್ಯಾಂಪ್ ಇದೆ, ಎಲ್ಲಿದೆ, ಅಲ್ಲಿ ದಿನದ 24 ಗಂಟೆ ಏನು ಚಲನವಲನ ಆಗುತ್ತೆ, ಎಷ್ಟು ಜನ ಬರ್ತಾರೆ, ಅವರ ಬಳಿ ಇರೋ ಶಸ್ತ್ರಾಸ್ತ್ರ ಏನು, ಅವ್ರ ಬಳಿ ಇರುವಂಥ ಫುಡ್ ಸಪ್ಲೈಸ್ ಏನು, ಇಂಧನ ಏನು, ಎಲ್ಲವನ್ನ ಕೂಡ ಸ್ಟಡಿ ಮಾಡಿಕೊಂಡು ಒಂದು ಟೀಮ್ ಹೋಗಿ ಬರಬೇಕಾಗತ್ತೆ. ಅದರ ಡೀಟೇಲ್ಸನ್ನು ಅನಾಲಿಸಿಸ್ ಮಾಡಿ ನಂತರದ ಹಂತದಲ್ಲಿ
ಸ್ಟ್ರೈಕ್ ಟೀಮ್ ಹೋಗಬೇಕಾಗುತ್ತೆ. ಫಸ್ಟ್ ರೆಕಾನ್ ಟೀಮ್ ಹೋಗಿ ಬಂದ ನಂತರ ಸ್ಟ್ರೈಕ್ ಟೀಮ್ ಹೋಗಿ ದಾಳಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಟೈಮ್ ಹಿಡಿಯುತ್ತೆ. ಪ್ರತೀಕಾರ ಸಡನ್ ಆಗಿ ಮಾಡಿಬಿಡಿ, ಅದನ್ನು ಆಗದು ಹೋಗೋ ಕೆಲಸ ಅಲ್ಲ ಅಷ್ಟು ಬೇಗ.